ಬಾಗಲಕೋಟೆ ಜಿಲ್ಲೆಯಲ್ಲಿ ಅರಣ್ಯ ಅಧಿಕಾರಿಗಳು ರೈತರ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಬೀಳಗಿ ತಹಶೀಲ್ದಾರ್ ವಿರುದ್ಧ ರೈತರು ಸಿಡಿದೆದ್ದು ನಿಂತಿದ್ದಾರೀಗ. ಮೇಕೆ ವಶಕ್ಕೆ ಪಡ್ಕೊಂಡಿದ್ದಕ್ಕೆ ಕೃಷಿಕರು ಕೆರಳಿ ಕೆಂಡವಾಗಿದ್ದಾರೆ. ಅರಣ್ಯದಲ್ಲಿ ಮೇಯೋದಕ್ಕೆ ಅಂತ ಮೇಕೆಗಳು ಹೋಗಿತ್ತು, ಆದರೆ ಮೇಕೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 4 ದಿನಗಳ ಹಿಂದೆ ಸುನಗ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿತ್ತು. ಇದನ್ನ ಖಂಡಿಸಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕುರಿಗಾಹಿಗಳು ರೈತ ಸಂಘದ ಮುಖಂಡರಿಂದ ಕಿಡಿ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಹಕ್ಕೊತ್ತಾಯ ಮಾಡಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಯ ಅಮಾನತಿಗೆ ರೈತರು ಆಗ್ರಹ ಮಾಡಿದ್ದಾರೆ. ಅರಣ್ಯ ಅಧಿಕಾರಿಗಳು ಕುರಿಗಾಹಿಗಳ ನಡುವೆ ವಾಗ್ವಾದ ನಡೀತಾ ಇದೆ. ಹೀಗಾಗಿ ಮಧ್ಯಪ್ರವೇಶ ಮಾಡಿ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಈಗ ಅಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಒತ್ತಾಯ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಮೊದಲೇ ಭೀಕರ ಬರಗಾಲ, ಬೇಸಿಗೆಯಲ್ಲಿ ಎಲ್ಲೂ ಕೂಡ ಮೇವು ಸಿಗ್ತಾ ಇಲ್ಲ. ಆದರೆ ಕುರಿಗಳು ಮೇಯೋದಕ್ಕೆ ಹೋಗಿದ್ದಕ್ಕೆ ಯಾರು ಅಧಿಕಾರಿಗಳಿದ್ದಾರೆ ಅವರು ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ರೈತರು ಸಿಡಿದಿದ್ದಾರೆ. ಹಕ್ಕದಾರಲ್ಲ, ನಮ್ಮ ನಿಮ್ಗೆ ಕೇಳುವಂತ ನಿಮ್ ಕಾಯ್ದೆ ನಾವು ಒಪ್ಪಂಗಿಲ್ಲ. ನೀವು ಕಾಯಂ ಹಿಂದಿನಿಂದ ಇವತ್ತ ತಾಲೂಕಾ ಆಡಳಿತದ ಮುಂದೆ ನಾವು ಅನಿರ್ದಿಷ್ಟ ಹೋರಾಟವನ್ನ ಮುಂದುವರಿಸಿವಿ. ಅಧಿಕಾರಿಗಳು ಏನ್ ಮಾಡಾಕತ್ತಾರ, ಅರಣ್ಯ ಅಧಿಕಾರಿಗಳಂದ್ರೆ ಅವು ಯಾವ ಮರಿ ಕುರಿ ಇರ್ತಾವೋ, ಬಾಡ್ರಿ ಇರ್ತಾವೋ, ಅವು ಯಾವ ಇರ್ತಾವ ಗೊತ್ತಾಗಲ್ಲ ಅವ್ರಿಗೆ. ಅವು ಮರಿ ಕುರಿಗಳನ್ನ ಹಿಡ್ಕೊಂಡು ಹೋಗಿ 4 ದಿನ ಹಿಡ್ಕೊಂಡು ಕೂತಾರ. ಬಿಡ್ರಿಪ್ಪ ಅಂತಂದ್ರೆ ನೀವು ಅಲ್ಲಿ ಬಿಟ್ರಿ ಇಲ್ಲಿ ಬಿಟ್ರಿ ಅಂತೇಳಿ ಅವ್ರಿಗೆ 10,000 ರೂಪಾಯಿ ದಂಡ ಹಾಕೋದು, 8,000 ದಂಡ ಹಾಕೋದು. ಆ ದಂಡಕ್ಕೆ ರಸೀಟಿ ಕೊಡಂಗಿಲ್ಲ, ಏನೂ ಇಲ್ಲಾರ್ದನೆ 10,000 8,000 ದಂಡ ಕಟ್ಟಿದ್ರೆ ಬಡು ಕುರಿಗಾರರು ಕುರಿ ಮೇಲೆ ಹೊಟ್ಟಿ ತುಂಬಿಕೊಳ್ಳುವಂತ ಜನ ಯಾವ ತರ ಬದುಕಬೇಕಂತಕ್ಕಂಥ ಬದುಕನ್ನ ದುಸ್ತರವಾಗಿ ಆ ತರ ನಿರ್ಮಾಣ ಮಾಡಕತ್ತಾರ. ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಈ ವೈಲ್ಡ್ ಲೈಫ್ ಸೆಂಚುರಿ ಆಗೈತಿ.